ನೂತನವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಎಲ್ಲ ಸಮಿತಿಯಲ್ಲಿ 9 ಜನ ಇರ್ತೀವಿ. 9 ಜನರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತಹ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು, ಈ ಒಂದು ಎಲ್ಲ ನಮ್ಮ ಅವಿರೋಧಕ್ಕೆ ನಮ್ಮ ಜೊತೆಗೆ ಕೈಗೂಡಿಸಿ ತುಂಬಾ ಸಹಕಾರವನ್ನು ನೀಡಿ ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನಮಗೆ ಇದಕ್ಕೆ ನಮ್ಮ ಮುನ್ನಣ್ಣಣ್ಣ ಅವರು ಸಹ ಈ ಒಂದು ಅವಿರೋಧವಾಗಿ ಆಯ್ಕೆ ಮಾಡಲು ತಮ್ಮ ಎಲ್ಲ ಬೆಂಬಲವನ್ನ ನೀಡಿದ್ದಾರೆ. ಹಾಗೂ ನೌಕರ ಸಂಘದ ಅಧ್ಯಕ್ಷರು ರವಿರವರು ಹಾಗೂ ನಮ್ಮ ಹಳೆ ಅಧ್ಯಕ್ಷರಾಗಿರ್ತಕ್ಕಂಥ MR ರಾಜನೇಗೌಡರವರು ನಮ್ಮೊಂದಿಗೆ ಇದ್ದು ಈ ಒಂದು ನಮ್ಮ 9 ಜನಗಳ ಸಮಿತಿಯನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಯಾವುದೇ ಚುನಾವಣೆ ಇಲ್ಲದೆ ನಮಗೆ ಸುಲಭವಾಗಿ ಅವಿರೋಧ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಇದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಸಹ ಸಹಕಾರವನ್ನು ನೀಡಿದ್ದಾರೆ. ಹಾಗೂ BRC ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ MS ನಾರಾಯಣಸ್ವಾಮಿ ಸರ್ ಅವರು ಸಹ ಈ ಒಂದು ಅವಿರೋಧ ಆಯ್ಕೆಗೆ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಚುನಾವಣೆ ಅಧಿಕಾರಿಗಳು ಆಗಿರ್ತಕ್ಕಂಥ ಯುವರಾಜ್ ಸಾರು ಮತ್ತೆ ನಮ್ಮ ಸೋಮಶೇಖರ್ ಸರ್ ಸಹ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ಎಷ್ಟೇ ಕೋಪ ಮಾಡಿಕೊಂಡ್ರು ನಮ್ಮೊಂದಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಅಪ್ಪೇಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಅವರು ಸಹ ನಮಗೆ ಈ ಒಂದು ಅವಿರೋಧ ಆಯ್ಕೆಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶಾಮೂರ್ತಿರವರು ಹಾಗೂ ನಮ್ಮ ನಾರಾಯಣಸ್ವಾಮಿರವರೆಲ್ಲ ಕಾಣಿಸ್ತಾ ಇಲ್ಲ. ನಾರಾಯಣಸ್ವಾಮಿ ಸಹ ಈ ಒಂದು ಸಮಿತಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಹ ಎಲ್ಲರ ಸಹಕಾರದೊಂದಿಗೆ ಮುಖ್ಯವಾಗಿ ನಮ್ಮ ಶಾಸಕರು ಎಲ್ಲ ರೀತಿಯಾಗಿರ್ತಕ್ಕಂಥ ನಮ್ಮ ಆಗುಹೋಗುಗಳನ್ನು ಸ್ಪಂದಿಸಿ ಮತ್ತೆ ನನಗೆ ನೀಡಿರ್ತಕ್ಕಂಥ ಈ 1 ವರ್ಷದ ಅವಧಿ ಏನು ಅಧ್ಯಕ್ಷ ಸ್ಥಾನ ನಮ್ಮ ಶಾಸಕರು ನನಗೆ ಮತ್ತೆ ಎಲ್ಲರೂ ಸೇರಿ ಒಮ್ಮತವಾಗಿ ಒಪ್ಪಿಕೊಂಡು ನನಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಈ 1 ವರ್ಷ ಅವಧಿಯಲ್ಲಿ ನಾನು ಎಲ್ಲ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಹಾಗೂ ನನ್ನ ಎಲ್ಲ 9 ಜನ ಸಮಿತಿ ಸದಸ್ಯರೊಂದಿಗೆ ಒಮ್ಮತವಾಗಿ ಇದ್ದು ಕರ್ತವ್ಯವನ್ನು ನಿರ್ವಹಿಸ್ತೇನೆ ಎಂದು ಈ ಮೂಲಕ ತಮಗೆ ತಿಳಿಸಿಕೊಡ್ತಾ ಇದ್ದೀನಿ. ನಿಮ್ ಫ್ರೆಂಡ್ ಈ ಕಡೆ ಇದಾರೆ, ಇಲ್ಲಿ ನೋಡ್ರಿ ಸ್ವಲ್ಪ ಏನೇನೋ ಉದ್ದವಾಗಿದೆಯಪ್ಪ ಎಲ್ಲ ಕಾಣಿಸ್ತೀಯಾ. ಒಬ್ಬೊಬ್ಬರು ನಾಮಪತ್ರ ಸಲ್ಲಿಸಿರೋದ್ರಿಂದ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಗೆ ಸಹಕರಿಸಿದಂತ ನಮ್ಮ ಜನಪ್ರಿಯ ಶಾಸಕರು ಆದಂಥ SN ನಾರಾಯಣಸ್ವಾಮಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಏನು ಇದನ್ನ ನಾಗೇಂದ್ರ ಅವ್ರನ್ನ ನಾವು 2 ತಂಡಗಳಲ್ಲಿದ್ದರೂ ಕೂಡ ಒಟ್ಟುಗೂಡಿಸಿ ಎಲ್ಲರೂ ಒಟ್ಟಾಗಿ ಹೋಗಿ ಅಂತೇಳಿ ಇವತ್ತು ಅವ್ರನ್ನ 1 ವರ್ಷಗಳ ಅವಧಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಸಂಪೂರ್ಣ ಬೆಂಬಲ ಅವ್ರಿಗೆ ನಾವೆಲ್ಲ ಒಟ್ಟಿಗೆ ಈ 1 ವರ್ಷಗಳ ಕಾಲದ ಅವಧಿಯಲ್ಲಿ ಈ ಕ್ಷೇತ್ರದ ಶಿಕ್ಷಕರಿಗೆ ಯಾವುದೇ ಸಮಸ್ಯೆಗಳು ಬರ್ದಾಗೆ ಮಾದರಿ ಕ್ಷೇತ್ರವನ್ನಾಗಿ ನಾವೆಲ್ಲ ಸೇರಿ ಒಟ್ಟಿಗೆ ನಾವು ಏನು ನಾಗೇಂದ್ರ ಇರ್ಬೋದು, ಆಂಜನೇಯಗೌಡರು ಇರ್ಬೋದು, ಎಲ್ಲ ಸ್ನೇಹಿತರು ನಾವೆಲ್ಲ ಹಳೆ ಸ್ನೇಹಿತರು, ಯಾರು ಇದೆಲ್ಲ ಮಧ್ಯದಲ್ಲಿ ಚುನಾವಣಾ ಆವೇಶಗಳಲ್ಲಿ ಸ್ವಲ್ಪ ದೂರ ಇದ್ವಿ, ಎಲ್ಲ ಒಂದಾಗಿ ಇವತ್ತು ನಾವು ಒಮ್ಮತದಿಂದ ಉತ್ತಮವಾದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೀವಿ. ಇದು ಹೀಗೆ ಮುಂದುವರಿಯಲಿ. ಇದು ಇಡೀ ಕರ್ನಾಟಕದಲ್ಲಿ ನಮ್ಮ ಬಂಗಾರಪೇಟೆ ಕ್ಷೇತ್ರ ಮಾದರಿ. ಯಾಕೆ ಅಂದರೆ ಇದು 4ನೇ ಅವಧಿ, 2 ಸಲ ನೌಕರ ಸಂಘ ಹಾಗೂ 2 ಸಲ ಶಿಕ್ಷಕರ ಸಂಘ ಕೂಡ ಚುನಾವಣೆ ಇಲ್ಲದೆ ಇದು ಏನು ಸದಸ್ಯರಾಗಲಿ ಪದಾಧಿಕಾರಿಗಳಾಗಲಿ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಶ್ರೇಯಸ್ಸು ನಮ್ಮ ಶಾಸಕರಿಗೆ ಸಲ್ಲುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಈ ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ಎಲ್ಲ ಏನು ಇವತ್ತು ಆಯ್ಕೆ ಆಗಿದೆ ನಾಗೇಂದ್ರ ಅಧ್ಯಕ್ಷರಾಗಿ ನಮ್ಮ ಶಾಮೂರ್ತಿಯವರು ಈ ದಿನ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಏನು 9 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಈ ಅವಿರೋಧ ಆಯ್ಕೆಗೆ ಸಹಕರಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು ಮತ್ತು ನಮ್ಮ ಮುನ್ನಣ್ಣಪ್ಪ ಸಾರು ಮತ್ತು ಶಶಿಕಲಾ ಮೇಡಮ್ ಅವರು, ಆಮೇಲೆ HV ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ಅಪ್ಪೇಗೌಡರ ನೇತೃತ್ವದಲ್ಲಿ ಇವತ್ತು ಎಲ್ಲರೂ ಕೂಡ ಒಮ್ಮತವಾಗಿ ಕೂತು ಇವತ್ತು ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ MS ನಾರಾಯಣಸ್ವಾಮಿ ಅವರ ಆದಿಯಾಗಿ ಎಲ್ಲರೂ ಕೂಡ ಸರ್ಕಾರಿ ನೌಕರರ ಸಂಘ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಒಮ್ಮತದಿಂದ ಕೂತು ಇವತ್ತು ಅವಿರೋಧವಾಗಿ ಬಂಗಾರಪೇಟೆ ತಾಲೂಕಿನಲ್ಲಿ ಆಯ್ಕೆ ಆಗಿರ್ತಕ್ಕಂಥ 9 ಅಭ್ಯರ್ಥಿಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ಶುಭ ಹಾರೈಸ್ತಾ ಏನು 11 ವರ್ಷಗಳ ಕಾಲ ಇವತ್ತು 11 ವರ್ಷಗಳ ಕಾಲ ನನಗೆ ಅಧ್ಯಕ್ಷನಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ವಂದಿಸ್ತಾ ಇನ್ನು ಮುಂದೆ ಯಾವುದೇ ಗುಂಪುಗಾರಿಕೆ ಇಲ್ಲದೆ ಒಂದೇ ಗುಂಪಿನಲ್ಲಿ ಎಲ್ಲರನ್ನೂ ಕೂಡ ತಗೊಂಡೋಗಬೇಕು. ಯಾವುದೇ ಶಿಕ್ಷಕರ ಸಮಸ್ಯೆಗಳು ಬಂಗಾರಪೇಟೆ ತಾಲೂಕಲ್ಲಿ ಉಳ್ಕೊಳ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ
ನಮ್ಮ ಶಾಸಕರು ಒಳ್ಳೆ ತೀರ್ಮಾನನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹಲವಾರು ಬಾರಿ ಮಾಡಿದ್ರು ಕೂಡ ಬೇರೆ ಬೇರೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಇನ್ಮೇಲಾದ್ರೂ ಕೂಡ ಅದಕ್ಕೆ ಅವಕಾಶ ಕೊಡದೆ ಒಗ್ಗಟ್ಟಿನಿಂದ ಒಮ್ಮತದಿಂದ ಇವತ್ತು ನಮ್ಮ ನಾಗೇಂದ್ರ ಅವರ ನೇತೃತ್ವದಲ್ಲಿ ಸಂಘನ ತಗೊಂಡು ಹೋಗ್ಬೇಕಂತ ಹೇಳ್ತಾ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ವಂದಿಸ್ತಾ ನಾನು